ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಲಕ್ಕುಂಡಿಯಲ್ಲಿ ನಡೆಯುತ್ತಿರುವ ಉತ್ಖನನ ಕಾರ್ಯ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಭೂಮಿ ಅಗೆದಂತೆಲ್ಲ ಅನೇಕ ಅವಶೇಷಗಳು, ಶಿಲಾಕೃತಿಗಳು ಪತ್ತೆಯಾಗ್ತಾ ಇವೆ. ಇನ್ನು ಆರಂಭದಲ್ಲಿ ಉತ್ಖನನ ಕಾರ್ಮಿಕರು ಸೂಕ್ತ ವೇತನಕ್ಕಾಗಿ ಅಪಸ್ವರ ಎತ್ತಿದ್ರು. ಇನ್ನು ಸ್ಥಳಕ್ಕೆ ಬಂದ ಸ್ವಯಂ ಘೋಷಿತ ಸ್ವಾಮೀಜಿಯನ್ನ ಸ್ಥಳೀಯರು ಸ್ಥಳದಿಂದ ಓಡಿಸಿದ್ರು. ಈ ಎಲ್ಲದರ ಕುರಿತಾದ ಒಂದು ಸ್ಟೋರಿ ಇದೆ ನೋಡಿ. ಹೌದು, ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯ ಇಂದು 4ನೇ ದಿನಕ್ಕೆ ಕಾಲಿಟ್ಟಿದೆ. ಉತ್ಖನನ ಕಾರ್ಮಿಕರ ಕೂಲಿ ವಿಚಾರವಾಗಿ ಅಸಮಾಧಾನ ವ್ಯಕ್ತವಾಗಿದೆ. ಬೆಳಗ್ಗೆ 8 ಗಂಟೆಗೆ ಆರಂಭವಾಗಬೇಕಿದ್ದ ಕೆಲಸ ಕೂಲಿ ಹೆಚ್ಚಳಕ್ಕೆ ಆಗ್ರಹಿಸಿ 45 ನಿಮಿಷ ತಡವಾಗಿ ಶುರುವಾಯಿತು. ದಿನಕ್ಕೆ 374 ರೂಪಾಯಿ ವೇತನವನ್ನ ನೀಡಲಾಗ್ತಾ ಇದ್ದು, ಇದು ಉದ್ಯೋಗ ಖಾತ್ರಿ ಯೋಜನೆಗಿಂತಲೂ ಕಡಿಮೆ ಅಂತ ಕಾರ್ಮಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. 10 ಗಂಟೆಗಳಷ್ಟು ಕಷ್ಟದ ಕೆಲಸಕ್ಕೆ ಕನಿಷ್ಠ 600 ರೂಪಾಯಿ ವೇತನ ನೀಡಬೇಕು ಅಂತ ಕಾರ್ಮಿಕರು ಸರ್ಕಾರವನ್ನ ಒತ್ತಾಯಿಸಿದ್ದಾರೆ. ಲಕ್ಕುಂಡಿಯಲ್ಲಿ 4ನೇ ದಿನದ ಉತ್ಖನನ, ಶಿಲಾಯುಗದ ಕಲ್ಲಿನ ಆಯುಧ ಪತ್ತೆ. ಇನ್ನು ಈ 4ನೇ ದಿನದ ಉತ್ಖನನ ವೇಳೆ ಶಿಲಾಯುಗದ್ದು ಎನ್ನಲಾದ ಕೊಡಲಿ ಆಯುಧ ಆಕಾರದ ಕಲ್ಲು ಪತ್ತೆಯಾಗಿದೆ. ಕೊಡಲಿ ಆಕಾರದ ಈ ಕಲ್ಲನ್ನು ಉತ್ಖನನ ಮೇಲ್ವಿಚಾರಕರು ರಕ್ಷಣೆಯನ್ನ ಮಾಡಿ ವಶಕ್ಕೆ ಪಡೆದುಕೊಂಡಿದ್ದಾರೆ. ಜೊತೆಗೆ ಲೋಹದ ಗಂಟೆಯೊಂದು ಪತ್ತೆಯಾಗಿದ್ದು, ಪುರಾತತ್ವ ಇಲಾಖೆ ಪರಿಶೀಲನೆಯನ್ನ ನಡೆಸಿದೆ. ಇದೇ ವೇಳೆ ಸ್ಥಳಕ್ಕೆ ಬಂದ ಸ್ವಯಂ ಘೋಷಿತ ಸ್ವಾಮೀಜಿಯೊಬ್ಬರು ಉತ್ಖನನ ಸ್ಥಳಕ್ಕೆ ಆಗಮಿಸಿ ಪವಾಡದ ಹೇಳಿಕೆಯನ್ನ ನೀಡಿ ಹೈಡ್ರಾಮವನ್ನ ನಡೆಸಿದ್ರು. ನಾನು ಶಿವಯ್ಯ ಹಿರೇಮಠ ಎಂಬ ಸ್ವಾಮೀಜಿ, ನಾನೊಬ್ಬ ಪವಾಡ ಪುರುಷ ಎಂದು ಡೈಲಾಗ್ ಹೇಳಿದ್ದಾರೆ. ಮೊದಲು ಸ್ವಾಮೀಜಿಯ ಮಾತುಗಳು ಅವರ ಆಕ್ಟಿಂಗ್ ಜರ್ನಿಗೆ ತೀವ್ರ ಕುತೂಹಲವನ್ನ ಮೂಡಿಸಿತ್ತು. ಆದರೆ ಸ್ವಾಮೀಜಿ ಹೇಳುವುದು ಸುಳ್ಳು ಎಂದು ಗೊತ್ತಾಗಿ ಜನ ಸ್ವಾಮೀಜಿಯನ್ನ ತರಾಟೆ ತೆಗೆದುಕೊಂಡು ಉತ್ಖನನ ಸ್ಥಳದಿಂದ ಓಡಿಸಲು ಮುಂದಾದರು. ಸ್ವಾಮೀಜಿ ಪರ ಹಾಗೂ ವಿರೋಧವಾಗಿ ಕಳ್ಳಸ್ವಾಮಿ, ಸುಳ್ಳಸ್ವಾಮಿ, ಮಳ್ಳಸ್ವಾಮಿ ಅಂತ ಘೋಷಣೆಯನ್ನ ಕೂಗಿ ಉತ್ಖನನ ಸ್ಥಳದಿಂದ ಮುಖ್ಯ ರಸ್ತೆವರೆಗೆ ಸ್ವಾಮಿ ಹಿಂಬದಿ ನಡಿಗೆ ಮೂಲಕ ಓಡಿದ್ರು. ಸ್ವಯಂ ಘೋಷಿತ ಸ್ವಾಮೀಜಿ ಹೈಡ್ರಾಮ ನಗೆ ಚಟಾಕಿಯಂತಿತ್ತು. ಈ ಅನ್ವೇಷಣೆ ರಾಜ್ಯದ ಜನರ ಕುತೂಹಲವನ್ನ ಮತ್ತಷ್ಟು ಕೆರಳಿಸಿದೆ. ಕಲೆಗಳ ಶ್ರೀಮಂತ ನಾಡು ಎಂಬ ಖ್ಯಾತಿ ಲಕ್ಕುಂಡಿಗೆ ಶಿಲಾಯುಗದ ನಂಟಿದೆ ಎನ್ನಲಾಗ್ತಿದೆ. ಚಿನ್ನ ಮಾತ್ರವಲ್ಲ, ಕಲೆಗಳಲ್ಲೂ ಅಪಾರ ಶ್ರೀಮಂತಿಕೆ ಹೊಂದಿರುವ ಈ ನೆಲದ ಸಂಪತ್ತು ಉತ್ಖನನ ಮೂಲಕ ಹೊರಬೀಳಬೇಕಿದೆ. ಇನ್ನು ಅಲ್ಲಿ ಏನೆಲ್ಲ ಅವಶೇಷಗಳು ಪತ್ತೆಯಾಗುತ್ತದೆ ಕಾದ್ ನೋಡಬೇಕಿದೆ. ಫಾರೂಕ್ ಮಕಾಂದರ್, ಜೈ ಕನ್ನಡ ನ್ಯೂಸ್, ಗದಗ.